ಇನ್ನು ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದಿದೆ ವರ್ಣನ ಆರ್ಭಟ. ಕೃಷ್ಣಾ ನದಿಯ 90,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದಿದೆ ವರ್ಣನ ಆರ್ಭಟ. ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿರತಕ್ಕಂಥದ್ದು. ಶ್ರೀಕೃಷ್ಣ ನರಸಿಂಹವಾಡಿ ದೇಗುಲ ಸಂಪೂರ್ಣ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಗಳಲ್ಲಿರುವ ದೇಗುಲಗಳಿವು. ಕೃಷ್ಣ ಮತ್ತು ಪಂಚಗಂಗಾ ಸಂಗಮದ ನರಸಿಂಹವಾಡಿ ಗ್ರಾಮ. ಸೊ ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಪ್ರಸಿದ್ಧ ದೇಗುಲ ಇದು. ಈ ಒಂದು ಮಳೆಯ ಆರ್ಭಟಕ್ಕೆ ದೇಗುಲಗಳೇ ಮುಳುಗೋಗಿದ್ದಾವೆ. ಮಳೆಯ ಆರ್ಭಟಕ್ಕೆ ನರಸಿಂಹವಾಡಿ ದೇವಸ್ಥಾನ ಮುಳುಗಡೆ ಆಗಿದೆ. ಸೊ ವೀಕ್ಷಕರೇ ನೋಡಿ, ಕೆಲವು ಕಡೆ ಮಳೆ ಬರ್ತಿಲ್ಲ ಅಂತ ಹೇಳಿ ಬಾಯಿ ಬಿಟ್ಕೊಂಡು ಕೂಳ್ತಿದ್ದಾರೆ ರೈತರು. ಇನ್ನು ಕೆಲವು ಕಡೆ ಅಂತೂ ವರ್ಣ ಯಾವ ರೀತಿ ಅಬ್ಬರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀವು ವಾಯ್ನಾಡು ದೃಶ್ಯವನ್ನು ಕೂಡ ನೋಡಿದ್ರಿ. ಭೂಕುಸಿತ ಆಗಿರ್ತಕ್ಕಂಥದ್ದು ಅದು ಮಳೆಯಿಂದಲೇ. ಮಳೆ ವಿಪರೀತ ಬಂದು ಮಣ್ಣು ಕುಸಿತ ಆಗಿ ಮಣ್ಣಿನ ಒಂದು ಗಟ್ಟಿತನ ಕಳ್ಕೊಂಡು ಕುಸಿತ ಆಗಿರೋದು. ಇಲ್ಲಿ ನೋಡಿದ್ರೆ ದೇವಸ್ಥಾನಗಳು ಮುಳುಗಡೆ ಆಗಿದ್ದಾವೆ. ಸೊ ನೋಡಿ ಯಾವ ರೀತಿ ಅಬ್ಬರಿಸ್ತಾ ಇದ್ದಾನೆ ಮಳೆರಾಯ ಅಂತ ಹೇಳಿದ್ರೆ, ಕೆಲವು ಕಡೆ ಮಳೆ ಬರದೆ ವಿಪರೀತ ಲಾಸ್ಗಳಾಗ್ತಾ ಇದ್ರೆ, ಇನ್ನು ಕೆಲವು ಕಡೆ ಮಳೆ ಬಂದು ಲಾಸ್ಗಳಾಗ್ತಾ ಇದ್ದಾವೆ. ಸೊ ಯಾವುದು ಕೂಡ ತಡ್ಕೊಳಕ್ಕಾಗ್ತಿಲ್ಲ. ಹೆಚ್ಚು ಮಳೆ ಆದರೂ ತಡ್ಕೊಳಕ್ಕಾಗ್ತಿಲ್ಲ, ಕಡಿಮೆ ಮಳೆಗೂ ತಡ್ಕೊಳಕ್ಕಾಗ್ತಿಲ್ಲ. ಸೊ ಇದು ಸಮರ್ಪಕವಾಗಿರಬೇಕು. ಮಳೆ ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೇವಸ್ಥಾನಗಳ ಮುಳುಗಡೆ ಆಗಿರ್ತಕ್ಕಂಥದ್ದು. ಸೊ ಪಶ್ಚಿಮ ಘಟ್ಟದಲ್ಲಿ ವರ್ಣನ ಆರ್ಭಟ ಭಾರಿ ಜೋರಿದೆ. ಈ ಕೃಷ್ಣಾ ನದಿಯು ಕೂಡ 90,000 ಕ್ಯೂಸೆಕ್ ಒಳ ಹರಿವು ಹೆಚ್ಚಳ ಆಗಿದೆ ಅಂತೆ. ಶ್ರೀ ಕ್ಷೇತ್ರ ನರಸಿಂಹವಾಡಿ ದೇಗುಲ ಸಂಪೂರ್ಣವಾಗಿ ಮುಳುಗಡೆ ಆಗಿರತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ದೇಗುಲ ಇದು. ನೋಡಿ, ಭಕ್ತರಿಗೆ ಅವರ ಮೊಳಕಾಲ ಮಟ್ಟಿಗೆ ನೀರು ಆಗಿದ್ದಾವೆ, ಟೊಂಕದ ಮಟ್ಟಿಗೆ, ಸೊಂಟದ ಮಟ್ಟಿಗೆ ನೀರು ಬಂದಿರತಕ್ಕಂಥದ್ದು. ಸೊ ಆ ರೀತಿಯ ಮಳೆ ಅಬ್ಬರಕ್ಕೆ ದೇಗುಲನೇ ಮುಳುಗೋಗಿದೆ. ಭಕ್ತರು ಹಾಗೆ ಓಡಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಕೆಲವರು ಸ್ನಾನ ಕೂಡ ಮಾಡ್ತಾ ಇದ್ದಾರೆ, ಸೆಲ್ಫಿ ಕೂಡ ಅಥವಾ ಫೋಟೋ ಕೂಡ ತೆಕ್ಕೊಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ. ಫೋಟೋ ನೋಡಿ, ಎಲ್ಲಿ ಬೇಕೋ ಅಲ್ಲಿ ಹೆಂಗೆ ಆಗುತ್ತೋ ಹಂಗೆ ತೆಕ್ಕೊಂಬಿಡೋದು. ಭಕ್ತರು ಮಳೆ ಬಂದರೆ ಅದನ್ನೇ ಎಂಜಾಯ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನರಸಿಂಹವಾಡಿ ದೇವಸ್ಥಾನ, ಮಹಾರಾಷ್ಟ್ರ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.